ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳು ತುಂಬ ಸೀರಿಯಸ್ ಆಗಿ ಬೋರ್ಡ್ ಪ್ರಿಪ್ರೇಷನು ಮತ್ತು KCET ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಿ ಅಂತ ನಾನು ಭಾವಿಸ್ತೀನಿ. ಹಾಗೆ ಪ್ರಯತ್ನ ಮುಂದುವರಿಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಫಸ್ಟು ನಾನು ಹಾರೈಸಿ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂತಂದರೆ, ನಿಮಗೆ ಮುಖ್ಯವಾಗಿ ನಾನು ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ಏನು ಬಯಸ್ತಾ ಇದ್ದೀನಿ ಅಂತಂದರೆ, ಇದು KCET ಮತ್ತು ಬೋರ್ಡ್ ಪ್ರಿಪ್ರೇಷನು ಎರಡು ಒಟ್ಟಿಗೆ ನಡೀತಾ ಇರೋದ್ರಿಂದ KCET ರ್ಯಾಂಕ್ ಕೂಡ ಎರಡೂ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಎರಡೂ ಎಕ್ಸಾಮಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ತುಂಬ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಮತ್ತು ಅದರ ಇಂಪಾರ್ಟೆನ್ಸು ಏನಿದೆ ಅನ್ನೋದನ್ನು ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ನಿಮಗೆ KCET ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಒಂದು ಉದಾಹರಣೆಯೊಂದಿಗೆ ನಿಮಗೆ ವಿವರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾರ್ಯಾರು ಫಸ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಿ, ಈ ಚಾನಲ್ಗೆ ವಿಸಿಟ್ ಮಾಡ್ತಾ ಇರ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇನ್ನು ಮುಂದೆ ನಡೀತಾ ಇರೋ ಎಲ್ಲ ಘಟನೆಗಳು, ಇನ್ಸಿಡೆಂಟ್ಗಳು ಅಥವಾ ಏನೇ ಅಪ್ಡೇಟ್ಗಳು ಬಂದರೂ ಕೂಡ ನಿಮಗೆ ಮೊದಲ ಬಾರಿಗೆ ತಲುಪ್ತಾ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ, ಯಾರ್ಯಾರು ಪೋಷಕರಿಗೂ KCET ಎಕ್ಸಾಮು, ಬೋರ್ಡ್ ಎಕ್ಸಾಮು ಯಾರು ಬರಿತಾ ಇರ್ತೀರಿ ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಯಾರು ಬರಿತಾ ಇರ್ತೀರಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲ್ನಲ್ಲಿ ಎಲ್ಲ ವಿಷಯಗಳು ಉಚಿತವಾಗಿ, ಯಾವುದೇ ಫೀಸ್ ಇಲ್ಲದೆ ಕೂಡ ನಿಮಗೆ ತಲುಪ್ತಾ ಇರುತ್ತೆ. ಇದರದ ಪ್ರಯೋಗ ನೀವು ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಇವಾಗ ಮುಖ್ಯವಾದ ಟಾಪಿಕ್ಗೆ ಬರೋಣ. ಇವತ್ತಿನ ಟಾಪಿಕ್ ನಾನು ಹೇಳ್ದಂಗೆ ಆಲ್ರೆಡಿ KCET ರ್ಯಾಂಕ್ ಕ್ಯಾಲ್ಕುಲೇಷನ್. KCET ರ್ಯಾಂಕ್ ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಗೆ, ನಾನು ಈ ಮುಂಚೆ ಹೇಳ್ದಂಗೆ KCET ಸ್ಕೋರು ಮತ್ತು ಬೋರ್ಡ್ PCM ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವಾರ್ಡ್ KCET ರ್ಯಾಂಕ್ ಫಾರ್ ಇಂಜಿನಿಯರಿಂಗ್ ಅಡ್ಮಿಷನ್ಸ್. ಇಂಜಿನಿಯರಿಂಗ್ ಅಂತ ಯಾಕೆ ಯೋಚನೆ ಬರಿತಾ ಇದ್ದೀನಿ ಅಂತಂದರೆ, ನೀವು ಬಯಾಲಜಿ ಪೇಪರ್ ಬರೆದ್ರೂ ಕೂಡ KCETನಲ್ಲಿ ಅದು ನಿಮಗೆ ಮೆಡಿಕಲ್ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಕರ್ನಾಟಕ ಮತ್ತು ನ್ಯಾಷನಲ್ ಲೆವೆಲ್ ನೀವು ನೀಟ್ ಎಕ್ಸಾಮ್ ಬರೆದಾಗ ನೀಟ್ ಸ್ಕೋರ್ ಮೇಲೆ ನಿಮಗೆ ಮೆಡಿಕಲ್ ಸೀಟ್ ಸಿಗೋದ್ರಿಂದ ಬಯಾಲಜಿ ಪೇಪರ್ ಸ್ಕೋರು ಇಲ್ಲಿ KCETನಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. KCET ಸ್ಕೋರು ಪರ್ಟಿಕ್ಯುಲರ್ಲಿ PCM ಇಂಜಿನಿಯರಿಂಗ್ ಅಡ್ಮಿಷನ್ ಮಾತ್ರ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಲ್ಲಿ ಏನು ನೀವು ಗಮನಿಸ್ಬೇಕಂತಂದರೆ, ಮುಖ್ಯವಾಗಿ PCM ಎಕ್ಸಾಮನ್ನು ನೀವು ಬೋರ್ಡ್ ಎಕ್ಸಾಮಲ್ಲೂ ಬರಿತೀರಿ, KCET ಎಕ್ಸಾಮಲ್ಲೂ ಬರಿತೀರಿ. ಅದರಲ್ಲಿರೋ ವ್ಯತ್ಯಾಸ ನಿಮಗೆ ಈ ವಿಡಿಯೋ ಮುಗಿದ ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದೇ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಕು. ಹೇಗೆ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಎರಡನ್ನೂ ಯಾವ ಥರ ಚೆನ್ನಾಗಿ ಸ್ಕೋರ್ ಮಾಡಬಹುದು ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹೌ KCET ರ್ಯಾಂಕ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಬೇಸಿಕ್ ಫಾರ್ಮುಲಾ ನಿಮ್ಗೆ ಗೊತ್ತಿರೋ ಹಾಗೆ 50% KCET ಮಾರ್ಕ್ಸು, 50% ಕ್ಲಾಸ್ 12 ಅಥವಾ PUC PCM ಮಾರ್ಕ್ಸು. ಎರಡಕ್ಕೂ PCM ಮಾತ್ರ ಕನ್ಸಿಡರ್ ಮಾಡ್ತಾರೆ ಇಂಜಿನಿಯರಿಂಗಿಗೆ. ನಿಮ್ಗೆ ಗೊತ್ತಿರೋ ಹಾಗೆ 50% ಬೋರ್ಡ್ ಎಕ್ಸಾಮಲ್ಲಿರೋ PCM ಸ್ಕೋರು ಮತ್ತು 50% KCET PCM ಸ್ಕೋರು ಎರಡೂ ಸೇರಿಸಿ ಎವರೇಜ್ ತೊಗೊಂಡು ನಿಮಗೆ KCET ರ್ಯಾಂಕನ್ನು ಅಲೋಕೇಟ್ ಮಾಡ್ತಾರೆ KE ಅವರು. ಅದು ಆಲ್ರೆಡಿ ಗೊತ್ತಿರೋ ಹಾಗೆ. ಸ್ಟೆಪ್ 1ಅಲ್ಲಿ ನೀವು ನೋಡೋದಾದರೆ, ಟೇಕ್ KCET PCM ಮಾರ್ಕ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಔಟ್ ಆಫ್ 180, ಕನ್ವರ್ಟ್ ಇಟ್ ಇಂಟು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತಾರೆ. 60 ಫಿಸಿಕ್ಸು, ಕೆಮಿಸ್ಟ್ರಿ 60, ಮ್ಯಾಥ್ಸ್ 60, ಟೋಟಲ್ 180 ಮಾರ್ಕ್ಸನ್ನು 100%ಗೆ ಕನ್ವರ್ಟ್ ಮಾಡಿ ಅದರದ್ದು 50% ತಗೋತಾರೆ. ಸ್ಟೆಪ್ 2ನಲ್ಲಿ ಟೇಕ್ PCM ಮಾರ್ಕ್ಸ್ ಫಾರ್ ದ PUC ಬೋರ್ಡ್ ಎಕ್ಸಾಮ್. PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಔಟ್ ಆಫ್ 300. ಆಲ್ರೆಡಿ 100 ಮಾರ್ಕ್ಸ್ ಇರೋದ್ರಿಂದ ಇನ್ನೇ ನೀವು ತಿರ್ಗಾ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೊ ದ್ಯಾಟ್ ವಿಲ್ ಬಿ ಆಟೋಮೆಟಿಕ್ಲಿ ಕನ್ವರ್ಟೆಡ್ ಇಟ್ ಟು ದ ಪರ್ಸೆಂಟೇಜ್. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋದಾದರೆ, ನಾನಿಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಟೆಪ್ 1ನಲ್ಲಿ KCET ಪರ್ಸೆಂಟೇಜನ್ನು ತೊಗೊಂಡು 180 ಸ್ಕೋರನ್ನು ಕನ್ವರ್ಟ್ ಮಾಡಿಕೊಂಡು 50%ನ್ನು ಆ್ಯಡ್ ಮಾಡ್ತಾರೆ. ದ್ಯಾಟ್ ಈಸ್ ಓಕೆ. ಬಟ್ ಇಲ್ಲಿ ಮೋಸ್ಟ್ ಪಾರ್ಟ್ ಆಫ್ ದ ಎಕ್ಸಾಮ್ ಈಸ್ ನ್ಯೂಮರಿಕಲ್. ನಿಮಗೆ ಗೊತ್ತಿರುವಂಗೆ ಎಲ್ಲನೂ ಪ್ರಾಬ್ಲಮೆಟಿಕ್ ಆಗೇ ಇರುತ್ತೆ. ಸೊ ಯು ಹ್ಯಾವ್ ಟು ಸಾಲ್ವ್ 60
ಕ್ವಶನ್ಸ್ ಆಫ್ ಈಚ್ ಸಬ್ಜೆಕ್ಟ್. ಮೂರು ಸಬ್ಜೆಕ್ಟ್ಗಳಲ್ಲಿರೋ 60 ಕ್ವಶನ್ಸ್ಗಳನ್ನು 70 ನಿಮಿಷದಲ್ಲಿ ನೀವು ಸಾಲ್ವ್ ಮಾಡಬೇಕು. ಟೈಮ್ ಈಸ್ ದಿ ಫ್ಯಾಕ್ಟರ್ ಹಿಯರ್. ಆಯಿತಾ? ಆದರೆ ಅದೇ ಮುಖ್ಯವಾಗಿ ನೀವು ಬೋರ್ಡ್ ಎಕ್ಸಾಮಲ್ಲಿ ನೋಡಿದ್ರೆ ಮೋಸ್ಟ್ ಪಾರ್ಟ್ ಆಫ್ ದ ಎಕ್ಸಾಮ್ ಈಸ್ ಥಿಯರಿ ಬೇಸ್ಡ್ ಮತ್ತು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಏನು ಬ್ಲೂ ಪ್ರಿಂಟಲ್ಲಿ ಬಂದಿರುತ್ತೋ ಅದೇ ಕ್ವಶನು ಅದೇ ಮಾದರಿನಲ್ಲಿ ಕ್ವಶನ್ಸ್ ಕೇಳೋದ್ರಿಂದ ನಿಮಗೆ ಸಫಿಷಿಯೆಂಟ್ ಟೈಮ್ ಕೂಡ ಇರೋದ್ರಿಂದ ನಿಮಗೆ ಕಂಫರ್ಟೇಬಲ್ ಆಗಿ ಫೋಕಸ್ ಆಗಿ ಬರೋದು, ಸ್ಕೋರ್ ಮಾಡೋದಕ್ಕೆ ಏನೂ ತೊಂದರೆ ಬರೋದಿಲ್ಲ. ಪಾಸಿಬಲ್ ವಿತಿನ್ ದ ಟೈಮ್ ಅಲಾಟೆಡ್. 3 ಗಂಟೆಯಲ್ಲಿ ಅಥವಾ 2.5 ಗಂಟೆಯಲ್ಲಿ ನಿಮಗೆ ಪೇಪರ್ನ ಕಂಪ್ಲೀಟ್ ಮಾಡೋದಕ್ಕೆ ಕಂಫರ್ಟೇಬಲಿ ಪಾಸಿಬಲ್ ಇದೆ ಬೋರ್ಡ್ ಎಕ್ಸಾಮಲ್ಲಿ. ಅದು ಏನಂತಂದರೆ ನಿಮಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿರೋಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ಗಳು ಸರಾಗವಾಗಿ ಬರ್ತಾ ಇರ್ತವೆ. ಯಾಕಂದರೆ ಡೈರೆಕ್ಟಾಗೇ ಕೊಟ್ಟಿರ್ತಾರೆ NCERT ಬುಕ್ಕಿಂದ, ಮತ್ತು ಕಾಲೇಜಲ್ಲಿ ಕಲಿಸೋರು ಕ್ವಶನ್ಸ್ಗಳನ್ನು ಏನು ಥಿಯರಿನ ಕವರ್ ಮಾಡಿರ್ತಾರೋ ಅದರಲ್ಲಿರೋ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ ಏನಲ್ಲಿ ಏನು ಕೊಟ್ಟಿರ್ತಾರೆ 3 ಸೆಟ್ ಕ್ವಶನ್ಸ್ ಇರುತ್ತೆ. ಅದನ್ನು ಮಿಕ್ಸ್ ಮಾಡಿ ಯಾವುದಾದ್ರೂ ಒಂದು ಸೆಟ್ ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಅದರಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ ಬರೋದ್ರಿಂದ ನೀವು ಆಲ್ರೆಡಿ ಪ್ರಿಪೇರ್ ಆಗಿ ಹೋಗಿರೋದ್ರಿಂದ ನಿಮಗೆ ಸರಾಗವಾಗಿ ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಟೈಮ್ ಕೂಡ ಸಫಿಷಿಯೆಂಟ್ ಆಗಿರುತ್ತೆ. ದಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಬೋರ್ಡ್ ಎಕ್ಸಾಮ್. ಬಟ್ ವೇರ್ ಆ್ಯಸ್ KCET ಎಕ್ಸಾಮ್ನಲ್ಲಿ ನಿಮಗೆ 70 ಮಿನಿಟ್ಸ್ 60 ಕ್ವಶನ್ಸ್ ಅಂದರೆ 4200 seconds and 60 questions. ಆನ್ ಆನ್ ಎವರೇಜ್ 70 seconds ಇರುತ್ತೆ ನಿಮಗೆ ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಅಂದರೆ ಜಸ್ಟ್ 1 minute ಪರ್ ಕ್ವಶನ್. ಪರ್ಟಿಕ್ಯುಲರ್ಲಿ ನಿಮಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಸಬ್ಜೆಕ್ಟು. ಎಷ್ಟೇ ನೀವು ಚೆನ್ನಾಗಿ ಓದ್ಕೊಂಡು ಹೋಗಿದ್ರೂ ಕೂಡ, ಇವನ್ ಟಾಪರ್ಸ್, ರ್ಯಾಂಕರ್ಸ್ ಯಾರೇ ಇದ್ದರೂ ಕೂಡ KCETನಲ್ಲಿ ಸ್ಕೋರ್ ಮಾಡೋದಕ್ಕೆ ನಿಮಗೆ ಮುಖ್ಯವಾಗಿ ಅನಾಲಿಟಿಕಲ್ ಸ್ಕಿಲ್ಸ್ ಬೇಕು. ಅನಾಲಿಟಿಕಲ್ ಸ್ಕಿಲ್ಸ್ ಯಾವಾಗ ಬರುತ್ತೆ ಅಂತಂದರೆ, ಇಫ್ ಯು ಆರ್ ಎ ಲಾಜಿಕಲ್ ಥಿಂಕರ್ ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಕ್ರ್ಯಾಕ್ ದ ಕ್ವಶನ್ಸ್ ಆ್ಯಟ್ ಫಸ್ಟ್ ಲುಕ್. ಕ್ವಶನನ್ನು ನೋಡಿದ ತಕ್ಷಣ ನಿಮಗೆ ಕ್ವಶನ್ನು ಕ್ರ್ಯಾಕ್ ಮಾಡೋಕ್ಕೆ ಬರಬೇಕು. ಏನು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇದನ್ನು ನೀವು ಫಸ್ಟ್ 30 ಸೆಕೆಂಡ್ಸಲ್ಲಿ ಅಥವಾ 40 ಸೆಕೆಂಡ್ಸಲ್ಲಿ ಗೊತ್ತು ಮಾಡ್ಕೋಬೇಕು. ಮಿಕ್ಕಿದ 30 ಸೆಕೆಂಡ್ಸು ಸಾಲ್ವ್ ಮಾಡಿ ಆನ್ಸರ್ ಮಾಡೋದಕ್ಕೆ ಬೇಕು. ದಿಸ್ ಟೈಮ್ ಮ್ಯಾನೇಜ್ಮೆಂಟ್ ಪರ್ಟಿಕ್ಯುಲರ್ಲಿ ನಾನು ಅದಕ್ಕೆ ಕೊಟ್ಟಿದ್ದೀನಿ. ಸ್ಪೀಡ್ ವರ್ಸಸ್ ಅಕ್ಯುರಸಿ, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ನಿಮಗೆ KCETನಲ್ಲಿ ಸ್ಕೋರ್ ಮಾಡೋದಕ್ಕೆ. ಪರ್ಟಿಕ್ಯುಲರ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಕೆಮಿಸ್ಟ್ರಿ ಸ್ವಲ್ಪ ಇಂಗ್ಲೀಷ್ ಲೆವೆಲಲ್ಲಿ ಇರೋದ್ರಿಂದ, ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿರೋದ್ರಿಂದ ನೀವು ಕ್ವಶನ್ನ ಬೇಗ ಕ್ರ್ಯಾಕ್ ಮಾಡ್ಬೋದು ಮತ್ತು ಕ್ಯಾಲ್ಕುಲೇಷನ್ಸ್ ಕಡಿಮೆ. ಸೊ ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ನೀವು ಕ್ವಶನ್ಸನ್ನು ಓದಿ ಕ್ರ್ಯಾಕ್ ಮಾಡಿ ಆನ್ಸರ್ ತರಬೇಕು ಅಂತಂದರೆ ಯುವರ್ ಸ್ಪೀಡ್ ಶುಡ್ ಬಿ ಮ್ಯಾಕ್ಸಿಮಮ್. ಬಟ್ ವೈಲ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಅಕ್ಯುರಸಿ ಆಲ್ಸೋ. ಜಾಸ್ತಿ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಅಕ್ಯುರಸಿ ಲೆವೆಲ್ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕ್ವಶನ್ಸ್ಗಳಿಗೆ ಆನ್ಸರ್ ಬರೋದಿಲ್ಲ, ಬಂದರೂ ಕೂಡ ಅದು ತಪ್ಪಾಗಿ ಬಂದಿರುತ್ತೆ. ಸೊ ಹೀಗಾಗಿ ಯು ವಿಲ್ ಗೆಟ್ ಇನ್ ಟು ಎ ಡೆಲಿಮಾ. ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ವಶನನ್ನು ನೋಡಿದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಆನ್ಸರ್ ಬರುತ್ತೆ. ABCD 4 ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ಆನ್ಸರು 10.4 ಅಂತ ಬಂದಿರುತ್ತೆ, ಅಥವಾ 10.5 ಅಂತ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆನ್ಸರ್ ಯಾವುದೋ ಒಂದು ಆ ಆನ್ಸರು ಆಪ್ಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ B ಆಪ್ಷನ್ ಅಂತ ಇಟ್ಕೊಳ್ಳಿ. ಬಟ್ ಕರೆಕ್ಟ್ ಆ ಆಪ್ಷನ್ನು D ಅಂತ ಇರುತ್ತೆ. 11.5 ಕರೆಕ್ಟ್ ಆನ್ಸರ್ ಇರುತ್ತೆ. ನಿಮ್ಮ ಆನ್ಸರು 10.5 ಇರುತ್ತೆ. ಎರಡು ಆಪ್ಷನ್ಸು ಕೊಟ್ಟಿರೋ ಆಪ್ಷನ್ಸಲ್ಲಿ ಇರುತ್ತೆ. 4ರಲ್ಲಿ 2 ಇರ್ತಾವೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ ನೀವು, ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತೆ 10.5. ಸೊ ಇದು B ಆಪ್ಷನಲ್ಲಿದೆ, ಇದೇ ಕರೆಕ್ಟ್ ಆನ್ಸರ್ ಅಂತ ನೀವು ಟಿಕ್ ಮಾಡ್ತೀರಿ. ಬಟ್ ವೇರ್ ಆಸ್ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ D 11.5. ಈ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸನ್ನು ತುಂಬ ವಿದ್ಯಾರ್ಥಿಗಳು, ಇವೊಂದು ದೇ ಆರ್ ಟಾಪರ್ಸ್, ಟೆನ್ ಟು ಡೂ. ಈ ಥರ ಸಿಂಪಲ್ ಮಿಸ್ಟೇಕ್ಸ್ಗಳನ್ನು ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ.
ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ. ಪ್ರಾಕ್ಟೀಸ್ ಮಾಡ್ದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಬಂದ ಮೇಲೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಎಕ್ಯುರಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ಇನ್ KCET ಎಕ್ಸಾಮ್. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸ್ಪೀಡ್ ವರ್ಕ್ ವರ್ಸಸ್ accuracy KCET, but whereas board exam is totally on your preparation level. Theory based questions, direct questions and sufficient time, nothing to worry. ಇದರಲ್ಲಿ ವರಿ ಮಾಡಬೇಕಾಗಿರೋದು ನಿಮ್ಮ ಪ್ರಾಕ್ಟೀಸು, ಸ್ಪೀಡು, ಅಕ್ಯುರಸಿ. ಒಂದು ಕ್ವಶನನ್ನು ಎಷ್ಟು ಟೈಮಲ್ಲಿ ನೀವು ಸಾಲ್ವ್ ಮಾಡ್ತೀರಿ, ಎಷ್ಟು ಒಂದೊಂದು ಸರ್ತಿ ಲೆಂಗ್ದಿ ಕ್ವಶನ್ಸ್ಗಳನ್ನ ಓದೋದಕ್ಕೆ ಟೈಮ್ ಜಾಸ್ತಿ ಬೇಕು. ಅಂಥ ಹೊತ್ತಿನಲ್ಲಿ ಸ್ಪೀಡಾಗಿ ಓದೋದನ್ನು ಕಲಿಬೇಕು, ಓದುವಾಗಲೇ ಕ್ವಶನ್ಸ್ಗೆ ಆನ್ಸರ್ ಕಂಡುಹಿಡಿಯೋದನ್ನು ಕಲಿಬೇಕು. ಸೊ ದಟ್ ಈಸ್ ವೈ ಹಿಯರ್ ಹೌ ದ ರ್ಯಾಂಕ್, ಇವನ್ KCET ರ್ಯಾಂಕ್ ಡಿಫರ್ಸ್ ಡ್ರಾಸ್ಟಿಕಲಿ. ಇವನ್ ದೋ ಫಾರ್ ಅ ಟಾಪರ್ 97, 98 ಮಾಡಿರ್ತಾರೆ ಬೋರ್ಡಲ್ಲಿ, ಬಟ್ ಔಟ್ ಆಫ್ 180 100 ಕೂಡ ತೊಗೊಳಕ್ಕಾಗಲ್ಲ ಸುಮಾರು ವಿದ್ಯಾರ್ಥಿಗಳಿಗೆ. ಯಾಕಂತಂದರೆ ಇದೇ ಪ್ರಾಬ್ಲಮ್, ಸ್ಪೀಡ್ ಇರೋದಿಲ್ಲ, ಸ್ಪೀಡ್ ಇದ್ದರೂ ಕೂಡ ಅಕ್ಯುರಸಿ ಇರೋದಿಲ್ಲ. ಕ್ವಶನ್ಸನ್ನು ಕ್ರ್ಯಾಕ್ ಮಾಡೋದು, ಅನಾಲಿಟಿಕಲ್ ಸ್ಕಿಲ್ಸು, ಲಾಜಿಕಲ್ ಸ್ಕಿಲ್ಸು ಡೆವಲಪ್ ಮಾಡ್ಕೊಂಡಿರಲ್ಲ. ದ್ಯಾಟ್ ಈಸ್ ವೈ ಇಟ್ ರಿಕ್ವೈರ್ಸ್ ಮ್ಯಾಕ್ಸಿಮಮ್ ಟೈಮ್ ಫಾರ್ ದ ಪ್ರಿಪ್ರೇಷನ್. ಯು ನೀಡ್ ಟು ಅಲೋಕೇಟ್ ಸಫಿಷಿಯಂಟ್ ಟೈಮ್ ಫಾರ್ ದ ಪ್ರಿಪ್ರೇಷನ್. ಒಳ್ಳೊಳ್ಳೆ ಕ್ವಶನ್ಸ್ ಬ್ಯಾಂಕ್ಗಳನ್ನ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಸ್ಪೀಡಾಗಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸ್ಪೀಡಾಗಿ ಸಾಲ್ವ್ ಮಾಡುವಾಗ ಏನು ಮಿಸ್ಟೇಕ್ಸ್ ಮಾಡ್ತೀರಿ ಅನ್ನೋದನ್ನು ಕಂಡುಕೊಳ್ಳಿ. ಸೊ ದ್ಯಾಟ್ ವಿಲ್ ಬಿ ಮಿನಿಮೈಸ್ಡ್ ಡೇ ಬೈ ಡೇ. ಒನ್ ಡೇ ಯು ವಿಲ್ ರೀಚ್ ಯುವರ್ expected level. This will help you to score more in KCET exam. That will boost your rank to a higher level considerably. ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಇಟ್ಕೋತೀನಿ. ಇದೇ ಮೇನ್ ಪಾರ್ಟ್ ನಾನು ಹೇಳ್ತಾ ಇರೋದು. ನಿಮಗೆ ಏನು ಡಿಫ್ರೆನ್ಸ್ ಇದೆ PUC ಬೋರ್ಡ್ ಎಕ್ಸಾಮಲ್ಲಿ ಮತ್ತು KCET ಎಕ್ಸಾಮಲ್ಲಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಇಟ್ಕೋತೀನಿ. ನಿಮಗೆ ಯಾವುದೇ ಥರ KCET ಪ್ರಿಪ್ರೇಷನ್ಗೆ ತೊಂದರೆ ಬಂದರೂ ಕೂಡ, ಅಥವಾ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಮಾಡಬೇಕು, ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ತಲೆಯಲ್ಲಿ ಉದ್ಭವಿಸಿದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡೆಫಿನೆಟಾಗಿ ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಇಲ್ಲಿ ಈ ಕಂಟೆಂಟ್ ಏನಿದೆ ನಿಮಗೆ, ದಿಸ್ ಕ್ಲಾರಿಫೈಸ್ ಆ್ಯಂಡ್ ಹೆಲ್ಪ್ಸ್ ಯು ಪ್ರಯಾರಿಟೈಸ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್ ಬೇಸ್ಡ್ ಆನ್ ಯುವರ್ ಸ್ಕಿಲ್ ಸೆಟ್ಸ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಸ್ಕಿಲ್ ಸೆಟ್ಟನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ವೇರ್ ಯು ಆರ್ ಲ್ಯಾಗಿಂಗ್, ಪರ್ಟಿಕ್ಯುಲರ್ಲಿ ಫಾರ್ KCET ಪ್ರಿಪ್ರೇಷನ್. ನಾನು ಥಿಯರಿ ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ, ಬೋರ್ಡ್ ಎಕ್ಸಾಮ್ ಬರೆದಿದ್ದೀನಿ, 98 ಮಾಡಿದ್ದೀನಿ, 98% ಬರುತ್ತೆ ನನಗೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೂ ಕೂಡ KCET ಕ್ವಶನ್ಸ್ ಸಾಲ್ವ್ ಮಾಡುವಾಗ ನಿಮಗೆ ಆ ಅಕ್ಯುರಸಿ ಲೆವೆಲು, ಆ ಪರ್ಫಾರ್ಮೆನ್ಸು ಬರೋದಿಲ್ಲ. ಅದರಲ್ಲಿ ನೀವು ಡಯಾಗ್ನೋಸ್ ಮಾಡಬೇಕು. ಯು ಹ್ಯಾವ್ ಟು ಅನಲೈಸ್ ಯುವರ್ ಈಚ್ ಕ್ವಶನ್, ಈಚ್ ಟೆಸ್ಟ್, ಮಾಕ್ ಟೆಸ್ಟ್ ಏನು ತೊಗೋತಾ ಇರ್ತೀರಿ, ಪ್ರತಿಯೊಂದೂ ನೀವು ಅನಲೈಸ್ ಮಾಡಿ ವೇರ್ ಯು ಆರ್ ಲ್ಯಾಗಿಂಗ್, ದಟ್ ನಾಲೆಜ್ ಗ್ಯಾಪ್ಸ್ ಯು ಹ್ಯಾವ್ ಟು ಫಿಲ್ ಇಟ್. ಅದನ್ನು ಅರ್ಥ ಮಾಡಿಕೊಂಡು ಆ ನಾಲೆಜ್ ಗ್ಯಾಪನ್ನು ಫಿಲ್ ಮಾಡ್ತಾ ನಿಮ್ಮ ಅಕ್ಯುರಸಿ ಲೆವೆಲು ಮತ್ತು ಸ್ಪೀಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಕಿಲ್ ಸೆಟ್ ಬೇಸಿಕಲಿ. ದ್ಯಾಟ್ ಗಿವ್ಸ್ ಎ ವೇ ಟು ಪರ್ಫಾರ್ಮ್ ವೆಲ್ ಇನ್ KCET ಎಕ್ಸಾಮ್ಸ್. ಇಲ್ಲೊಂದು ಎಕ್ಸಾಂಪಲ್ ನೋಡೋದಾದರೆ, ಹೇಗೆ ಪರ್ಸೆಂಟೇಜನ್ನು ತೆಗೆದು ಫೈನಲ್ ಆಗಿ ರ್ಯಾಂಕ್ ಕೊಡ್ತಾರೆ ಅನ್ನೋದಾದರೆ, KCET ಪರ್ಸೆಂಟೇಜು ಪ್ಲಸ್ PUC ಪರ್ಸೆಂಟೇಜು ಡಿವೈಡೆಡ್ ಬೈ 2, 50% ಆಫ್ ಈಚ್. ಈ ಫಾರ್ ಎಕ್ಸಾಂಪಲ್ KCETನಲ್ಲಿ ಔಟ್ ಆಫ್ 180 120 ತೊಗೊಂಡಿರ್ತೀರಿ, ದಟ್ ಈಸ್ 66.67%. PUC ಬೋರ್ಡಲ್ಲಿ ಔಟ್ ಆಫ್ 300 210 ತೊಗೊಂಡಿರ್ತೀರಿ, ದಟ್ ಈಸ್ 70%. ಸೊ ಆ ಫಾರ್ಮುಲಾ ಯೂಸ್ ಮಾಡಿದಾಗ ಫೈನಲ್ ಸ್ಕೋರು ನಿಮಗೆ 68.33% ಬರುತ್ತೆ. 68.33% ಇವರ ಫೈನಲ್ ಸ್ಕೋರ್ ಫಾರ್ ಕನ್ಸಿಡರೇಷನ್ ಫಾರ್ ದ KCET ರ್ಯಾಂಕ್. ಸೊ ಇದರಲ್ಲಿ ಕೀ ನೋಟ್, ಬಿಲ್ಡ್ ಯುವರ್ ಅನಾಲಿಟಿಕಲ್ ಸ್ಕಿಲ್ಸ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಟೆಸ್ಟ್ ಬೈ ಟೆಸ್ಟ್, ಕ್ವಶನ್ ಬೈ ಕ್ವಶನ್ಸ್ ನೀವು ಯಾವ ಥರ ಅನಾಲಿಟಿಕಲ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ, ಟೈಮು, ಅಕ್ಯುರಸಿ, ಪ್ರತಿಯೊಂದು ಕ್ವಶನ್ಸ್ಗಳು ಕೂಡ PCM 60 ಕ್ವಶನನ್ನು ಅಥವಾ 10 ಕ್ವಶನ್ ತೊಗೊಳ್ಳಿ ನೀವು ಯಾವುದೇ ಸಬ್ಜೆಕ್ಟಿಗೆ. ಟೇಕ್ 10 ಕ್ವಶನ್ಸ್ ಫಾರ್ ಎಕ್ಸಾಂಪಲ್. ಹೌ ಮೆನಿ ಮಿನಿಟ್ಸ್ ಯು ವಿಲ್ ಟೇಕ್ ಟು ಸಾಲ್ವ್ ದೆಮ್. ಮಿಕ್ಸ್ ಮಾಡಿ, ಚಾಪ್ಟರ್ ವೈಸ್ ಮಿಕ್ಸ್ ಮಾಡಿ, ಅಥವಾ ಒಂದೇ ಚಾಪ್ಟ್ರಲ್ಲಿ ಮಿಕ್ಸ್ ಮಾಡಿ, ಒಂದೇ ಚಾಪ್ಟರ್ ಕ್ವಶನ್ಸ್ ತೊಗೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಕ್ವಶನ್ಸು ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದ್ದಾವೆ, ಯಾವ ಚಾಪ್ಟರ್ ಕ್ವಶನ್ಸಿಗೆ ನೀವು ಜಾಸ್ತಿ ಟೈಮ್ ತೊಗೊತಾ ಇದ್ದೀರಿ,
ಯಾವ ಚಾಪ್ಟರ್ ಕ್ವಶನ್ಸಿಗೆ ನೀವು ಜಾಸ್ತಿ ಮಿಸ್ಟೇಕ್ಸ್ ಮಾಡ್ತಾಯಿದ್ರಿ, ಯಾವ ಥರ ಮಿಸ್ಟೇಕ್ಸ್ ಆಗ್ತಾಯಿದೆ, ಪ್ರಾಬ್ಲಮ್ಮಲ್ಲಿ ಫಾರ್ಮುಲಾ ನೆನಪಾಗೋದಿಲ್ವಾ, ಅಥವಾ ಕ್ಯಾಲ್ಕುಲೇಷನ್ ಎರರು, ಸ್ಪೀಡ್ ಆಗ್ತಾ ಇಲ್ವೋ, ಕ್ವಶನ್ನೇ ಅರ್ಥ ಆಗೋದಿಲ್ವೋ, ಯಾವ ಕ್ವಶನ್ಸ್ ಕೊಟ್ಟಾಗ ನಾನು ಯಾವ ಥರ ಅರ್ಥ ಮಾಡ್ಕೋಬೇಕು, ಕನ್ಸೆಪ್ಟ್ ಯಾವ್ದು ಕೊಟ್ಟಿದ್ದಾರೆ ಅವರು, ನಾ ಯಾವ ಕನ್ಸೆಪ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಸೊಲ್ಯೂಷನ್ಗೆ, ಅದು ಕರೆಕ್ಟಾ ತಪ್ಪಾ, ದೀಸ್ ಆರ್ ಆಲ್ ದ ಕ್ವಶನ್ಸ್ ಶುಡ್ ರೈಸ್ ಇನ್ ಯುವರ್ ಮೈಂಡ್ so that you will understand your basic problems. ಈ ಬೇಸಿಕ್ ಪ್ರಾಬ್ಲಮ್ ನಿಮ್ಮಲ್ಲಿ ಬಂದರೆ ಅದನ್ನು ಹೇಗೆ ನೀವು ಸಾಲ್ವ್ ಮಾಡ್ಕೋಬೇಕು ಅನ್ನೋ ದಾರಿನ ನೀವೇ ಕಂಡು ಹಿಡಿತೀರಿ. ಈ ವಿಡಿಯೋ ಬೇಸಿಕಲಿ KCET ಸ್ಕೋರ್ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಅಲ್ಲ ಅನ್ನೋದು ನಿಮಗೆ ಇವಾಗ ಅರ್ಥ ಆಗಿರಬೇಕು. ಈ ಸಿಂಪಲ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರೋದೆ. ಇದರ ಜೊತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂತಂದರೆ, ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ KCET score during this preparation. What it requires? Mainly analytical and logical skills, skills to crack the questions immediately while reading. ಓದುವಾಗಲೇ ಕ್ವಶನ್ಸಿಗೆ ಆನ್ಸರ್ ಬರ್ತಾ ಇರಬೇಕು ಮನಸ್ಸಲ್ಲಿ. ಅದರ ಜೊತೆಗೆ ಸ್ಪೀಡಾಗಿ ಸಾಲ್ವ್ ಮಾಡಬೇಕು, ಕರೆಕ್ಟಾಗಿ ಸಾಲ್ವ್ ಮಾಡಬೇಕು. ಕರೆಕ್ಟಾಗಿ ಸಾಲ್ವ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಕರೆಕ್ಟಾಗಿ ಆನ್ಸರ್ ಬಂದೇ ಬರುತ್ತೆ. Speed versus accuracy is the key factor here. Please note it. ಅಕಸ್ಮಾತ್ ಸ್ಕೋರು ಟೈ ಆದರೆ ಟೈ ಬ್ರೇಕಿಂಗ್ ರೂಲ್ಸ್ ಅಂತ ಇರುತ್ತೆ ನಿಮ್ಗೆ ಗೊತ್ತಿರುವಂಗೆ ಎಕ್ಸಾಮಲ್ಲಿ. ಇನ್ ಕೇಸ್ ಟೈ ಬ್ರೇಕ್ ಹ್ಯಾಪನ್ಸ್, ರ್ಯಾಂಕ್ ವಿಲ್ ಬಿ ಅವಾರ್ಡೆಡ್ ಬೇಸ್ಡ್ ಆನ್ ಯುವರ್, ಇದು 4 ಪಾಯಿಂಟನ್ನು ತೊಗೊತಾರೆ ಅವರು. ಒಂದು ಹೈಯರ್ KCET ಮಾರ್ಕ್ಸ್, ಸೆಕೆಂಡ್ ಹೈಯರ್ ಮ್ಯಾಥ್ಸ್ ಮಾರ್ಕ್ಸ್, ಹೈಯರ್ ಫಿಸಿಕ್ಸ್ ಮಾರ್ಕ್ಸ್, ಓಲ್ಡರ್ ಏಜ್. ಫಸ್ಟು KCET ಮಾರ್ಕ್ಸನ್ನು ತೊಗೋತಾರೆ. ಎರಡು KCET ಮಾರ್ಕ್ಸ್ ಟೈ ಆಗಿದ್ದರೆ ಯಾರು ಮ್ಯಾಥ್ಸಲ್ಲಿ ಹೈಯೆಸ್ಟ್ ತೊಗೊಂಡಿದ್ದಾರೆ ಅದನ್ನು ಕಂಪೇರ್ ಮಾಡಿ ಅವ್ರಿಗೆ ರ್ಯಾಂಕ್ ಜಾಸ್ತಿ ಕೊಡ್ತಾರೆ. ಈ ಎರಡೂ ಸೇಮ್ ಆದರೆ ನೆಕ್ಸ್ಟು ಫಿಸಿಕ್ಸಲ್ಲಿ ಯಾರು ಜಾಸ್ತಿ ತೊಗೊಂಡಿದ್ದಾರೆ ನೋಡ್ಕೋತಾರೆ. ಇವು ಮೂರು ಅಕಸ್ಮಾತ್ ಮ್ಯಾಚ್ ಆದರೆ, ಸೇಮ್ ಆದರೆ, ಯಾರು ಸೀನಿಯರ್ ಇರ್ತಾರೋ ಏಜಲ್ಲಿ, ಡೇಸಲ್ಲಿರ್ಬೋದು, ಮಂತಲ್ಲಿರ್ಬೋದು, ಇಯರಲ್ಲಿರ್ಬೋದು, ಯಾರು ಸೀನಿಯರ್ ಇರ್ತಾರೋ ಅವ್ರಿಗೆ ರ್ಯಾಂಕ್ ಜಾಸ್ತಿ ಕೊಡ್ತಾರೆ. ಸೊ ಹಿ ವಿಲ್ ಬಿ ಗೆಟಿಂಗ್ ಲೋವರ್ ರ್ಯಾಂಕ್. ಈ ಥರ ಇದೆಲ್ಲ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಇನ್ಫಾರ್ಮೇಷನ್ ನೀವು ತಲೆಯಲ್ಲಿ ಇಟ್ಕೋಬೇಕು. ದಯವಿಟ್ಟು ಯಾರೇ KCET ಎಕ್ಸಾಮ್ ಬರಿತಾ ಇದ್ರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಬೇಸಿಕಲಿ ಅವರಿಗೆ ಹೊಸ ಅನುಭವ ಇರೋದ್ರಿಂದ ಯಾವ ಥರ ಸ್ಕೋರನ್ನು ಮಾಡಬೇಕನ್ನೋ ಐಡಿಯಾ ಇವಾಗಾದರೂ ಬಂದಿರೋದಿಲ್ಲ. ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು, ಅಥವಾ ಬೇರೆ ಲಾಂಗ್ ಟರ್ಮ್ ಕೋರ್ಸಿಗೂ ಜಾಯ್ನ್ ಆಗ್ಬೋದು. ಎಷ್ಟೇ ಕೋರ್ಸಿಗೆ ಜಾಯ್ನ್ ಆದರೂ ಕೂಡ ಅಂಟಿಲ್ ಯು ಇಂಪ್ರೂವ್ ಯುವರ್ ಅನಲಿಟಿಕಲ್ ಸ್ಕಿಲ್ಸ್ ಆ್ಯಂಡ್ ಸ್ಪೀಡ್ ಆ್ಯಂಡ್ ಅಕ್ಯುರಸಿ, ದ್ಯಾಟ್ ವಿಲ್ ನಾಟ್ ಹೆಲ್ಪ್ ಯು. ನಾನು ಇದನ್ನೇ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನೀವು, ಟೈಮ್ ಇರುತ್ತೆ, ಬೋರ್ಡ್ ಎಕ್ಸಾಮ್ ಆದಮೇಲೆ ಸಫಿಷಿಯೆಂಟಾಗಿ ಟೈಮ್ ಇರುತ್ತೆ. April 23 and 24 ವಿಲ್ ಬಿ ಅವರ್ KCET ಎಕ್ಸಾಮ್. ಸೊ ಮಾರ್ಚ್ ಎಂಡಲ್ಲಿ ನಿಮಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಮಿಡ್ ಆಫ್ ದ ಮಾರ್ಚ್ ನಿಮಗೆ ಬೋರ್ಡ್ ಎಕ್ಸಾಮ್ ಮುಗಿಯೋದ್ರಿಂದ ಸಫಿಷಿಯೆಂಟಾಗಿ ಟೈಮ್ ಇರುತ್ತೆ ಪ್ರಿಪ್ರೇಷನ್ಗೆ. ಒಳ್ಳೆ ಟೆಸ್ಟ್ ಕೋರ್ಸನ್ನು ತೊಗೊಳ್ಳಿ, ಮಾಕ್ ಟೆಸ್ಟನ್ನು ಚೆನ್ನಾಗಿ ಬರೀರಿ, ಟೈಮ್ ಅನಲೈಸ್ ಮಾಡಿ, ಟೈಮ್ ಮ್ಯಾನೇಜ್ ಮಾಡಿ, ಎಷ್ಟು ಟೈಮಲ್ಲಿ ಎಷ್ಟು ಕ್ವಶನ್ಸ್ ಬರೀತೀರಿ ಅನ್ನೋದನ್ನೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಡೇ ಬೈ ಡೇ ಇಂಪ್ರೂವ್ ಆಗ್ತೀರ ಅಂತ ನನಗೆ ಭರವಸೆ ಇದೆ ಈ ವಿಡಿಯೋ ನೋಡಿದ ಮೇಲೆ. ಸೊ ಯಾರ್ಯಾರು ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಕ್ಸ್ಪ್ಲೋರ್ ಎಜು ಚಾನಲ್ ಈಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಆನ್ ಯೂಟ್ಯೂಬ್. ನಿಮ್ಮ ಸಪೋರ್ಟು, ಹಾರೈಕೆಯಿಂದ ನಾವು ಇವಾಗ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ಹಾಗೆಯೇ ಇಲ್ಲಿ ಯಾವುದೇ ಕಂಟೆಂಟು, ಯಾವುದೇ ಗೈಡೆನ್ಸು, ಯಾವುದೇ ಕೋರ್ಸ್ ಬಂದರೂ ಕೂಡ ಫ್ರೀಯಾಗಿ ಎಲ್ಲರಿಗೂ ಎಕ್ಸೆಸಿಬಲ್ ಇರುತ್ತೆ. ಯಾವುದೇ ಥರ ಚಿಂತೆ ಬೇಡ. ವಿ ಆರ್ ಎಂಪವರಿಂಗ್ ಲರ್ನರ್ಸ್ ಥ್ರೂ ಎ ಕ್ಲಿಯರ್ ಆ್ಯಂಡ್ ಕ್ವಾಲಿಟಿ ಕಂಟೆಂಟ್. ಸೊ ಸ್ಟೇ ಸಬ್ಸ್ಕ್ರೈಬ್ಡ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಪ್ರಿಪರೇಷನ್. ಥ್ಯಾಂಕ್ ಯು ಒನ್ಸ್ ಅಗೇನ್.